ಮಾಡ್ತಾರೆ ರೈತರು ಅಂದ್ರೆ ಔಷಧಿ ಹೊಡೆಯಕ್ಕೆ ಯೂಸ್ ಮಾಡ್ತಾರೆ ಈ ತರಕಾರಿ ಗಿಡ. ಇದು ಕೆಪಾಸಿಟಿ ಬಂದು 200 ಮೀಟರ್. ನೀರ್ ಇರಲ್ಲ, ಅವ್ರವ್ರ ಜಮೀನಲ್ಲಿ ನೀರಿರಲ್ಲ, ಹೊಂಡದಿಂದ ಬಾವಿಯಿಂದ ನೀರ್ ತೆಗಿಬೇಕು. ಇದು ಬಂದು ಮರ ಕಟ್ ಮಾಡೋದಕ್ಕೆ, ಕೊಂಬೆಗಳು ಕಟ್ ಮಾಡೋದಕ್ಕೆ ಕರೆಂಟ್ ಇರಲ್ಲ ರೈತರಿಗೆ. ನಾವು ರೈತರಿಗೆ ಕಮ್ಮಿ ಬೆಲೆಯಲ್ಲಿ ಸಿಕ್ಲಿ ಅಂತ ನಾವು ಇಂಪೋರ್ಟ್ ಮಾಡಿಸ್ಕೊಂಡು ಅವ್ರಿಗೆ ತೀರಾ ಕಮ್ಮಿ ಬೆಲೆಯಲ್ಲಿ ಡೈರೆಕ್ಟ್ ರೈತರು ಕೂಡ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನ್ಯೂಸ್ 24x7. ನಾನು ನಿಮ್ಮ ಮೇಘನಾ. ಇವತ್ತು ನಾನು ಕೃಷಿ ಮೇಳ 2025 ನಲ್ಲಿ ಇದ್ದೀವಿ. ಇಲ್ಲಿ ನಮ್ಗೆ ಶ್ರೀ ದುರ್ಗಾ ಅಗ್ರಿಟೆಕ್ ಹಾಗೂ ಪ್ರಕೃತಿ ಆಗ್ರೋ ಇಂಪ್ಯಾಕ್ಟ್ಸ್ ಅವರು ಸ್ಟಾಲ್ ಹಾಕಿದ್ದಾರೆ. ಈ ಸ್ಟಾಲ್ ಅಲ್ಲಿ ನಮ್ಮ ರೈತರಿಗೆ ಕೃಷಿ ಬೆಳೆಯೋದಕ್ಕೆ ಸಹಾಯ ಆಗ್ಲಿ ಅಂತ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಗಳು ಅತಿ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತದೆ. ಹಾಗಿದ್ರೆ ಇಲ್ಲಿನ ಎಕ್ವಿಪ್ಮೆಂಟ್ಸ್ ಬಗ್ಗೆ ತಿಳ್ಕೊಂಡ್ ಬರೋಣ ಬನ್ನಿ. ನಮಸ್ತೆ ಸರ್, ನಿಮ್ಮ ಹೆಸರೇನು? ಶ್ರೀನಿವಾಸ್. ಓಕೆ, ಸೊ ನಿಮ್ಮ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ನ ಒಂದೊಂದಾಗಿ ನಮ್ಮ ವೀಕ್ಷಕರಿಗೋಸ್ಕರ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಇದೇನು ಸರ್? ಮೇಡಮ್, ಇದು ಬ್ಯಾಟರಿ ಸ್ಪ್ರೇಯರ್ ಅಂತ. ಇದರ ಬ್ಯಾಟರಿ ಸ್ಪ್ರೇಯರ್ ಅಲ್ಲಿ ನಮ್ಮಲ್ಲಿ ಮ್ಯಾನ್ಯುಯಲ್ ಸ್ಪ್ರೇಯರ್ ಬರುತ್ತೆ, ಬ್ಯಾಟರಿ ಆಪರೇಟೆಡ್ ಬರುತ್ತೆ, ಡಬಲ್ ಮೋಟರ್, ಸಿಂಗಲ್ ಮೋಟರ್ ಎಲ್ಲಾ ತರ ಇರುತ್ತೆ. ಮ್ಯಾನ್ಯುಯಲ್ ಓದ್ ಮಾಡ್ತೀವಿ. ಇದರಲ್ಲಿ 12 volts 14 amps ಬ್ಯಾಟರಿ, ಡಬಲ್ ಮೋಟರ್. ನಮ್ಮ ಡಬಲ್ ಮೋಟರ್ ಬಂದು 20 hours ಚಾರ್ಜ್ ಮಾಡುತ್ತೆ. ಇದು ಏನ್ ಪರ್ಪಸ್ ಯೂಸ್ ಮಾಡ್ತಾರೆ ರೈತರು ಅಂದ್ರೆ ಔಷಧಿ ಹೊಡೆಯಕ್ಕೆ ಯೂಸ್ ಮಾಡ್ತಾರೆ. ಈ ತರಕಾರಿ ಗಿಡ ಇದಕ್ಕೆಲ್ಲ ಔಷಧಿ ಹೊಡೆಯೋದಕ್ಕೆ ಬ್ಯಾಟರಿ ಸ್ಪ್ರೇಯರ್ ಯೂಸ್ ಮಾಡ್ತಾರೆ. ಇದು ನಮ್ಮ ಸ್ಟಾರ್ಟಿಂಗ್ ರೇಂಜ್ ಅಲ್ಲಿ ಇರೋದು. ನಮ್ಮಲ್ಲಿ ಬ್ಯಾಟರಿ ಸ್ಪ್ರೇ ಇಂದ ಹಿಡಿದು ಬೀಡ್ರು ಗಂಟ, ಕಲ್ಟಿವೇಟರ್ ಗಂಟನು ನಮ್ಮಲ್ಲಿ ಇದೆ. ಈಗ ಬ್ಯಾಟರಿ ಸ್ಪ್ರೇಯರ್ ಇದು ನೋಡಿ, HTP ಸ್ಪ್ರೇಯರ್ ಅಂತ. ಇದು ಇಂಜಿನ್ ಆಪರೇಟೆಡ್ 6.5 HP ಇಂಜಿನ್ ವಿತ್ 30 ಪಂಪ್ ಬರುತ್ತೆ. ಇದು ಒಂದೇ ಜಾಗದಲ್ಲಿ ಇಟ್ಕೊಂಡು ಡ್ರಮ್ಮಿಗೆ ಔಷಧಿ ಕಲಿಸ್ಬಿಟ್ಟು, ಕೆಲವ್ರದ್ದು 4 ಎಕರೆ 5 ಎಕರೆ ಈ ತರ ದೊಡ್ಡದಾಗಿ ಜಾಗ ಇರ್ತದಲ್ಲ, ಆ ಜಾಗದಲ್ಲಿ ಒಂದೇ ಜಾಗದಲ್ಲಿ ಡ್ರಮ್ಮಿಗೆ ಔಷಧಿ ಕಲಿಸ್ಬಿಟ್ಟು 2 ಡ್ರಮ್ 3 ಡ್ರಮ್ ಕೆಪಾಸಿಟಿ ಇರುತ್ತೆ. 6.5 HP ಇಂಜಿನ್ ಬರುತ್ತೆ, 22 ಪಂಪ್ ಬರುತ್ತೆ ಮೇಡಮ್. ಇದು ಕೆಪಾಸಿಟಿ ಬಂದು 200 ಮೀಟರ್. 200 ಮೀಟರ್ ವರೆಗೂ ಸ್ಪ್ರೇಯಿಂಗ್ ಕೆಪಾಸಿಟಿ ಬರುತ್ತೆ. ಇದು ಬಂದು ವಾಟರ್ ಪಂಪ್ ಅಂತ ಮೇಡಮ್. ಈ ವಾಟರ್ ಪಂಪ್ ಎಂತಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಈಗ ನೀರ್ ಲಿಫ್ಟ್ ಮಾಡ್ಬೇಕು. ಕೆಲವರಿಗೆ ರೈತರಿಗೆ ನೀರ್ ಇರಲ್ಲ, ಅವ್ರವ್ರ ಜಮೀನಲ್ಲಿ ನೀರಿರಲ್ಲ, ಹೊಂಡದಿಂದ ಬಾವಿಯಿಂದ ನೀರ್ ತೆಗಿಬೇಕು. ಆ ಟೈಮಲ್ಲಿ ಏನ್ ಮಾಡ್ತಾರೆ, ವಾಟರ್ ಪಂಪ್ ಸೆಟ್ ಯೂಸ್ ಮಾಡ್ತಾರೆ. ಇದರಲ್ಲಿ 3 ಇಂಚು 2 ಇಂಚು ಆ ತರ ಬರುತ್ತೆ, 1.5 ಇಂಚು ಬರುತ್ತೆ ಮೇಡಮ್. ಇದು ಬ್ಯಾಟ್ರಿ ಚೈನ್ಸ್ ಅಂತ. ಇದು ಬಂದು ಬ್ಯಾಟ್ರಿ ಮುಖಾಂತರ ಆಪರೇಟೆಡ್ ಆಗುತ್ತೆ. ಇದು 21 volts ಬ್ಯಾಟ್ರಿ ಕೊಡ್ತೀವಿ. ಇದಕ್ಕೆ 2 ಬ್ಯಾಟ್ರಿ ಕೊಡ್ತೀವಿ ನಾವೇನೆ. ಇದು ಬಂದು ಮರ ಕಟ್ ಮಾಡೋದಕ್ಕೆ, ಕೊಂಬೆಗಳು ಕಟ್ ಮಾಡೋದಕ್ಕೆ. ಇದರಲ್ಲಿ 16 ಇಂಚು ಚೈನ್ ಬರುತ್ತೆ. ಬ್ಯಾಟ್ರಿ ಆಪರೇಟರ್ ಅಲ್ಲಿ 16 ಇಂಚೆ ಬರೋದು. 16 ಇಂಚ್ ಬಿಟ್ರೆ ನಮ್ಮಲ್ಲಿ ಇಂಜಿನ್ ಆಪರೇಟೆಡ್ ಕೂಡ ಇದೆ. ಇದು 2 ಸ್ಟ್ರೋಕ್ ಇಂಜಿನ್, ಆಯಿಲ್ ಪೆಟ್ರೋಲ್ ಮಿಕ್ಸ್. ಇದು ಬಂದು 18 ಇಂಚ್ ಚೈನ್ಸ್. ಓಪನ್ ಮಾಡಿ ನೋಡಿ ಮೇಡಮ್, ತುಂಬಾ ಶಾರ್ಪ್ನೆಸ್ ಬರುತ್ತೆ. ಇದು 18 ಇಂಚ್ ಚೈನ್ಸ್. ಓಕೆನಾ. ಇದು ಕೂಡ ಮರ ಕಟ್ ಮಾಡೋದಕ್ಕಾಗ್ಲಿ, ರೊಂಬೆ ಕಂಬೆ ಯಾವ್ದಾದ್ರು ಕಟ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಮೇಡಮ್. ಇದು ಬಂದು ಪೋರ್ಟೇಬಲ್ ಸ್ಪ್ರೇಯರ್. ಇದನ್ನ ಜಾಸ್ತಿ ಎಂತಕ್ಕೆ ಯೂಸ್ ಮಾಡ್ತಾರೆ ರೈತರು ಅಂದ್ರೆ, ಈ ಅಡಿಕೆ ಸಸಿ, ತೆಂಗಿನ ಸಸಿ ಹೈಟ್ ಬಂದು ಒಂದು 45 ಅಡಿ 50 ಅಡಿ 60 ಅಡಿ ಉದ್ದ ಇರುತ್ತಲ್ಲ, ಅಂತ ಜಾಗಕ್ಕೆ ಯೂಸ್ ಮಾಡ್ತಾರೆ. ಇದು ಅಷ್ಟೇ, ಒಂದೇ ಜಾಗದಲ್ಲಿ ಡ್ರಮ್ಮಿಗೆ ಔಷಧಿ ಕಳಿಸಿ 70 ಅಡಿ ಮೇಲತ್ತಿ ಹೊಡೆಯಕ್ ಆಗಲ್ಲ. ಇಲ್ಲಿಂದಾನೇ ಸ್ಪ್ರೇ ಗನ್ ಇಟ್ಕೊಂಡು, ಇದ್ರ ಹೈಟ್ ಬಂದು ಫೀಟ್ ನಿಮ್ಗೆ 40 ರಿಂದ 45 ಅಡಿ ಹೈಟ್ ಹೋಗುತ್ತೆ ಇದ್ರ ಸ್ಪ್ರೇ. ಇದನ್ನ ನಾವು ಪೋರ್ಟೇಬಲ್ ಸ್ಪ್ರೇಯರ್ ಅಂತ ಕರಿತೀವಿ. ಅದ್ರಲ್ಲೂ ಅಷ್ಟೇ, ನಮ್ಮಲ್ಲಿ 2 ಸ್ಟ್ರೋಕ್ ಇಂಜಿನ್ 4 ಸ್ಟ್ರೋಕ್ ಇಂಜಿನ್ ಅಂತ 2 ತರ ಬರುತ್ತೆ. ಇದಕ್ಕೆ ನಾವು 5 ಮೀಟರ್ ಸ್ಪ್ರೇಯಿಂಗ್ ಹೋಸ್ ಪೈಪ್ ಕೊಡ್ತೀವಿ, 10 ಮೀಟರ್ 5 ಮೀಟರ್ ಸೆಕ್ಷನ್ ಹೋಸ್. ಹೌದೌದು, ಇದರಿಂದಾನೇ ನಾವು ಸ್ಪ್ರೇ ಮಾಡೋದು ಎಲ್ಲದಕ್ಕೂ. ಇದಕ್ಕೂ ಕೆಪಾಸಿಟಿ 200 ಮೀಟರ್ ವರೆಗೂ ಕೆಪಾಸಿಟಿ ಐತೆ. ಇದನ್ನು ಅಷ್ಟೇ, ಸಸಿಗಳಿಗಾಗ್ಲಿ, ತರಕಾರಿ ಗಿಡಕ್ಕಾಗ್ಲಿ, ಶುಂಠಿಗೆ ಯಾವ್ದಕ್ಕಾದ್ರೂ ಹಾಕೋದು. ಮೇನ್ ಆಗಿ ಇದನ್ನ ತುಂಬಾ ಹೈಟ್ ಆಗಿ ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದಕ್ಕೆ ನಾವು ಪೋರ್ಟೇಬಲ್ ಸ್ಪ್ರೇಯರ್ ಅಂತ ಕರಿತೀವಿ. ಇದ್ರಲ್ಲೇ ತುಂಬಾ ಲೋ ಇದಕ್ ಬಂತು ಅಂದ್ರೆ ನಮ್ಮಲ್ಲಿ ಬ್ಯಾಟ್ರಿ ಸ್ಪ್ರೇಯರ್ ಅಂತ ಬರುತ್ತೆ. ಇದು ಬ್ಯಾಟ್ರಿ ಆಪರೇಟೆಡ್ ಪೋರ್ಟೇಬಲ್. ಇದು ಅಷ್ಟೇ, ಒಂದೇ ಜಾಗದಲ್ಲಿ ಇಕ್ಕಿ. ಇದು ಡಬಲ್ ಬ್ಯಾಟ್ರಿ ಬರುತ್ತೆ, ಡಬಲ್ ಬ್ಯಾಟ್ರಿ ಮುಖಾಂತರ ವರ್ಕ್ ಆಗುತ್ತೆ. ಡಬಲ್ ಮೋಟರ್ ಬರುತ್ತೆ. ಕೆಪಾಸಿಟಿ ಇದು 25 ಮೀಟರ್ ವರೆಗೂ ಕೆಪಾಸಿಟಿ. ಚಿಕ್ಕ ಬೆಳೆಗಳು ಯೂಸ್ ಮಾಡ್ತಾರೆ. ಇದ್ ನೋಡ್ತಾ ಇದೀರಾ ಮೇಡಮ್, ಇದು ಹೈ ಪ್ರೆಷರ್ ಕಾರ್ ವಾಷರ್ ಅಂತ. ಇದನ್ನ ಈಗ ಕಾರ್ ವಾಶ್ ಮಾಡೋದಕ್ಕೆ, ದನ ಕೊಟ್ಟಿಗೆಗಳು ತೊಳೆಯಕ್ಕೆ, ದನ ತೊಳೆಯೋದಕ್ಕೆ, ಗಾಡಿಗಳಿದ್ರೆ 1-2 ಗಾಡಿ, ಅದನ್ನ ಯೂಸ್ ಮಾಡೋದಕ್ಕೆ ಹೈ ಪ್ರೆಷರ್ ಕಾರ್ ವಾಷರ್ ಅಂತ. ಈ ಕಾರ್ ವಾಷರ್ ನ ಯೂಸ್ ಮಾಡ್ತಾರೆ. ಇದಕ್ಕೆ 10 ಮೀಟರ್ ಪೈಪ್ ನಾವು ಕೊಡ್ತೀವಿ. ಇದು ಕಾರ್ ವಾಷರ್ ಮೇಡಮ್. ಇಲ್ಲಿ ನೋಡ್ತಾ ಇದೀರಲ್ಲ, ಇದು ಜನರೇಟರ್ ಮೇಡಮ್. ಜನರೇಟರ್ ಈಗ ಊರ್ ಕಡೆ ಕರೆಂಟ್ ಇರಲ್ಲ, ರೈತರಿಗೆ ಜನರೇಟರ್ ಬೇಕು. ಇದು ಸೈಲೆಂಟ್ ಜನರೇಟರ್. ಇದರಲ್ಲಿ ನಮ್ಮಲ್ಲಿ 3 kV 5 kV 8 kV ಗಂಟ ಜನರೇಟರ್ ಇದೆ. ಈ ಒಂದು ಜನರೇಟರ್ ಅಲ್ಲಿ ಒಂದು ಮನೆ 4 ಕರೆಂಟ್, ಒಂದು ಟಿವಿ, ಒಂದು ಫ್ರಿಡ್ಜ್ ಇಷ್ಟೂನು ಯೂಸ್ ಮಾಡಬಹುದು. ಆ ಕೆಪಾಸಿಟಿ ಇರುತ್ತೆ ಈ ಜನರೇಟರ್. ಅಥವಾ ಅಂಗಡಿಗಳಿರ್ತದೆ, ಅಂಗಡಿಗಳಿಗೆ ಯೂಸ್ ಮಾಡಬಹುದು. ಅಂಗಡಿಗಳ ಒಂದು ಅಂಗಡಿ ಪೂರ್ತಿ ಒಂದು ಸಿಸ್ಟಮ್ ರನ್ ಆಗುತ್ತೆ, 4 ಲೈಟ್ ರನ್ ಆಗುತ್ತೆ. ಜನರೇಟರ್ ಕೂಡ ನಾವು ಮಾಡ್ತೀವಿ. ಜನರೇಟರ್ ಬಿಟ್ರೆ ಮೇಡಮ್, ಇದೆಲ್ಲ ಬ್ರಷ್ ಕಟರ್ ರೇಂಜ್. ನಮ್ಮಲ್ಲಿ ಬ್ರಷ್ ಕಟರ್ ಅಲ್ಲಿ ಮಾತ್ರ ಹೆವಿ ರೇಂಜಸ್ ಗಳಿದೆ. ಲೈಕ್ 2 ಸ್ಟ್ರೋಕ್ ಇಂದ ಹಿಡಿದು 4 ಸ್ಟ್ರೋಕ್ ಗಂಟ ಬ್ರಷ್ ಕಟರ್ ಇದೆ. ಸೈಡ್ ಪ್ಯಾಕ್, ಸೈಡ್ ನೇತಾಕೊಳ್ಳುತ್ತಿದೆ, ಬೆನ್ನಿಂಗ್ ನೇತಾಕೊಳ್ಳೋದು ಬರುತ್ತೆ, ಬ್ಯಾಕ್ ಪ್ಯಾಕ್ ಬ್ರಷ್ ಕಟರ್ ಬರುತ್ತೆ. ಇದು ಏನಕ್ಕೆ ಅಂದ್ರೆ ಸತ್ಯ ಹೊಡೆಯೋದಕ್ಕೆ ಯೂಸ್ ಮಾಡ್ತಾರೆ. ಸತ್ಯ ಹೊಡೆಯೋದು ಅಂದ್ರೆ ಗಾರ್ಡನ್ ಏರಿಯಾಗಳಲ್ಲಿ ಹುಲ್ ಕಟ್ ಮಾಡೋದಕ್ಕೆ, ತೋಟದಲ್ಲಿ ಹುಲ್ಗಳು ಬೆಳೆದಿರ್ತದೆ, ಕಾಂಗ್ರೆಸ್ ಗಿಡ ಹುಲ್ ಬೆಳೆದಿರ್ತದೆ, ಇದನ್ನೆಲ್ಲ ಗಾರ್ಡನ್ ಮೇಂಟೈನ್ ಮಾಡೋದಕ್ಕೆ ಬ್ರಷ್ ಕಟರ್ ಯೂಸ್ ಮಾಡ್ತಾರೆ.
ನಮ್ಮಲ್ಲಿ ವಾಲ್ಬ್ರೋ ಕಾರ್ಬೇಟ್ರು ಬ್ರಷ್ ಕಟ್ರು, ಸ್ಟೇಬಲ್ ಕಾರ್ಬೇಟ್ರು ಬ್ರಷ್ ಕಟ್ರು, ಹಿಂಬಾ ಕಾರ್ಬೇಟ್ರು ಬ್ರಷ್ ಕಟ್ರು, ಈ ತರ ತುಂಬಾ ವೆರೈಟೀಸ್ ಕಾರ್ಬೇಟ್ರು. 1 ಲೀಟರ್ ಪೆಟ್ರೋಲ್ಗೆ 1 ಅವರ್ ಮೈಲೇಜ್ ಕೊಡೋ ಬ್ರಷ್ ಕಟ್ರಿಂದ 1 ಲೀಟರ್ ಪೆಟ್ರೋಲ್ಗೆ 3 ಅವರ್ ಮೈಲೇಜ್ ಕೊಡೋ ಬ್ರಷ್ ಕಟ್ರು ಗಂಟ ನಮ್ಮ ಕಂಪ್ನಿ ಸಿಗುತ್ತೆ ಮೇಡಮ್. ಇಲ್ಲಿ ನೋಡ್ತಾ ಇದೀರಾ, ಇದೆಲ್ಲ ನಮ್ಮಲ್ಲಿ ಹೈ ಕ್ವಾಲಿಟಿ ಹೆವಿ ಬ್ರಷ್ ಕಟ್ರು ಮೇಡಮ್. ಇದು ಬಂದು ಸ್ಟೇಬಲ್ ಕಾರ್ಬೇಟ್ರು ಬ್ರಷ್ ಕಟ್ರು ಅಂತ. ಇದು ನಾವು ನೋಡ್ತಾ ಇದೀರಾ, ಹೆವಿ ಬರುತ್ತೆ. ಇದು ಗೇರ್ ಕೆ ಅಸೆಂಬ್ಲಿ ಹೆವಿ ಬರುತ್ತೆ, ಎಕ್ಸ್ಲೇಟರ್ ಲಿವರ್, ಆನ್ ಅಂಡ್ ಆಫ್ ಸ್ವಿಚ್ ಎಲ್ಲ ಹ್ಯಾಂಡಲ್ ಬರುತ್ತೆ, ಸೇಫ್ಟಿ ಗಾರ್ಡ್ ಕೊಡ್ತೀವಿ, ಗೇರ್ ಕೇಸ್ ಅಸೆಂಬ್ಲಿ ಬರುತ್ತೆ. ಇದು ಕೂಡ ನಮ್ದೇ ಬ್ರಾಂಡ್ ಅಲ್ಲಿ ಬರುತ್ತೆ. ಇದು ನೋಡ್ತಾ ಇದೀರಲ್ಲ, ನಾವು ರೈತರಿಗೆ ಕಮ್ಮಿ ಬೆಲೆಯಲ್ಲಿ ಸಿಕ್ಲಿ ಅಂತ ನಾವು ಇಂಪೋರ್ಟ್ ಮಾಡಿಸ್ಕೊಂಡು ಅವ್ರಿಗೆ ತೀರಾ ಕಮ್ಮಿ ಬೆಲೆಯಲ್ಲಿ ಡೈರೆಕ್ಟ್ ರೈತರು ಕೂಡ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಮೇಡಮ್. ಇದು ವೀಡ್ರು ಅಂತ. ಇದನ್ನ ರೈತರು ಏನ್ ಯೂಸ್ ಮಾಡ್ತಾರೆ ಅಂದ್ರೆ ಕಳೆ ತೆಗಿಯೋದಕ್ಕೆ, ಮಣ್ಣು ಲೂಸ್ ಮಾಡೋದಕ್ಕೆ, ಕಲ್ಟಿವೇಶನ್ ಪರ್ಪಸ್ ಗೋಸ್ಕರ ಯೂಸ್ ಮಾಡ್ತಾರೆ. ಇದ್ರ ಏನ್ ಯೂಸೇಜ್ ಅಂದ್ರೆ ಈಗ ಟ್ರ್ಯಾಕ್ಟರ್ಗಳನ್ನ ಟ್ರೆಂಚ್ ಓಡಿಸೋದಕ್ಕೆ ಯೂಸ್ ಮಾಡ್ತಾರೆ. ನಮ್ಮಲ್ಲಿ ವೀಡ್ರುಗಳಲ್ಲೂ ವೆರೈಟಿ ಮಾಡೆಲ್ಸ್ ಗಳಿದೆ. 25,000 ರೂಪಾಯಿಂದ ವೀಡ್ರು ಸೇರಿ ನಮ್ಮಲ್ಲಿ 55,000 ರೂಪಾಯಿ ಗಂಟ ಇದೆ. ಅಂದ್ರೆ 7 HP ಪೆಟ್ರೋಲ್ ಇಂಜಿನ್ ಇಂದ ಹಿಡಿದು 9 HP ಡೀಸೆಲ್ ಇಂಜಿನ್, 14 HP ಡೀಸೆಲ್ ಇಂಜಿನ್ ಇದೆ. ಒಂದೊಂದಾಗಿ ಹೇಳ್ತೀನಿ. ಇದು ಬಂದು ಎರ್ಮಾ ಇಂಜಿನ್, ವೈಮಾ ಇಂಜಿನ್ ಅಂತ. ಇದ್ರ ವೆಯ್ಟ್ ಬಂದು ಓವರ್ ಆಲ್ ವೆಯ್ಟ್ 105 kg ಬರುತ್ತೆ. ವೈಬ್ರೇಷನ್ ಜಾಸ್ತಿ ಬರಲ್ಲ. 212cc 7 HP ಇಂಜಿನ್ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇದು ನೋಡ್ತಾ ಇದ್ದೀರಾ, ಇದು ರಾಟೋ ಇಂಜಿನ್ ಅಂತ. ಇದ್ರಲ್ಲಿ ನಾವು ವೈಬ್ರೇಷನ್ ಬರಬಾರ್ದು ಅಂದ್ಬಿಟ್ಟು ಸಿಂಗಲ್ ಸಸ್ಪೆನ್ಷನ್ ಕೊಟ್ಟಿದೀವಿ. ಈ ಸಸ್ಪೆನ್ಷನ್ ಮುಖಾಂತರ ರೈತರಿಗೆ ವೈಬ್ರೇಷನ್ ಬರಲ್ಲ. ವಯಸ್ಸಾದವರಾಗ್ಲಿ, ಲೇಡೀಸ್ ಆಗ್ಲಿ, ಯಾರು ಬೇಕಾದ್ರೂ ವರ್ಕ್ ಮಾಡ್ಬೋದು. ಸೊ ಸಸ್ಪೆನ್ಷನ್ ಇಂದ ನಮ್ಗೆ ವೈಬ್ರೇಷನ್ ಬರಲ್ಲ. ಇದು ರಾಟೋ ಇಂಜಿನ್ ಅಂತ ಕರಿತೀವಿ ನಾವು. ರಾಟೋ ಇಂಜಿನ್ ಕೊಡ್ತೀವಿ. ಇದು ಬಿಟ್ರೆ ನಮ್ದು ಜರ್ಮನ್ ಟೆಕ್ನಾಲಜಿ ಇಂಜಿನ್. ಇದು ಬಂದು ಜರ್ಮನ್ ಇಂಜಿನ್ ಅಂತ. ಈ ಇಂಜಿನ್ ಸ್ಪೆಷಾಲಿಟಿ ಏನಂದ್ರೆ ಓವರ್ ಆಲ್ 110 kg ಬರುತ್ತೆ. ವೆಯ್ಟ್ ಜಾಸ್ತಿ ಇದ್ದಷ್ಟು ಏನಾಗುತ್ತೆ, ವೈಬ್ರೇಷನ್ ಬರಲ್ಲ. ಭೂಮಿ ಎಷ್ಟೇ ಗಟ್ಟಿ ಇರ್ಲಿ, ರೆಡ್ ಸಾಯಿಲ್ ಇರ್ಲಿ, ಬ್ಲಾಕ್ ಸಾಯಿಲ್ ಇರ್ಲಿ, ಯಾವುದೇ ಸಾಯಿಲ್ ಆದ್ರೂ ಮಣ್ಣ ಲೂಸ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ನಮ್ಮಲ್ಲಿ ಇರೋ ಪ್ರತಿ ವೀಡ್ರುಗಳಿಗೂ 32 ಬ್ಲೇಡ್ ಕೊಡ್ತೀವಿ. 32 ಬ್ಲೇಡ್ ಅಂದ್ರೆ 3 ಅಡಿ ಬ್ಲೇಡ್ ಬರುತ್ತೆ. ಒಂದೊಂದು ಅಡ್ಜಸ್ಟೇಬಲ್ ಫ್ಲೋ ಕೊಡ್ತೀವಿ. ಹಿಂದೆ ಪಾತಿ ಮಾಡ್ಕೊಬರಕ್ಕೆ ಒಂದೊಂದು ನೇಗ್ಲು ಕೂಡ ನಾವು ಕೊಡ್ತೀವಿ ಮೇಡಮ್. ಈಗ ನೋಡ್ತಾ ಇದೀರಲ್ಲ, ಇದು ಚಾಫ್ ಕಟ್ರ್ ಅಂತ. ಇದನ್ನ ಏನ್ ಮಾಡ್ತಾ ಇದೀವಿ, ಶೈಲೇಜ್ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಲೈಕ್ ಕುರಿ ಸಾಗಾಣಿಕೆ, ಹಸು ಸಾಗಾಣಿಕೆ, ಈ ತರ ಫಾರ್ಮ್ ಮಾಡ್ಕೊಂಡಿರ್ತಾರಲ್ಲ ಅಂತವ್ರಿಗೆ ಯೂಸ್ ಮಾಡ್ತಾರೆ. ಇದು ಬಂದು 3 HP ಮೋಟ್ರು ಸಿಂಗಲ್ ಫೇಸ್ ಅಲ್ಲಿ ಯೂಸ್ ಮಾಡ್ತೀವಿ. ಕನ್ವೆ ಮಾಡ್ಲು, ಇದು ಕನ್ವೆ ಮಾಡ್ಲು ಬೆಲ್ಟ್ ಬರುತ್ತೆ. ಇದರಲ್ಲಿ ಡ್ರೈ ಆಗ್ಲಿ ವೆಟ್ ಆಗ್ಲಿ ಯಾವುದೇ ರೀತಿ ಜೋಳ ಬರುತ್ತೆ, ಜೋಳ ಇರ್ಬೋದು, ಡ್ರೈ, ಇದನ್ನ ಹಾಕಿದ್ರೆ ಇದನ್ನ ಕಟಾವ್ ಮಾಡಿ ಶೈಲೇಜ್ ಫೀಡಿಂಗ್ ಗೋಸ್ಕರ ಯೂಸ್ ಮಾಡ್ತಾರೆ. ಸೊ ಚಾಪ್ ಕಟ್ರ್ ಅಲ್ಲಿ ನಮ್ಮಲ್ಲಿ ಶೈಲೇಜ್ ಮಾಡ್ಲು ಮತ್ತೆ ಟೇಬಲ್ ಮಾಡ್ಲು, ಈ ತರ 2 ಮಾಡ್ಲು ಇದೆ. ಇದು 3 HP ಮೋಟರ್ ಮುಖಾಂತರ ವರ್ಕ್ ಆಗುತ್ತೆ. ಕರೆಂಟ್ ಅಲ್ಲೂ ಇದೆ, ಇಂಜಿನ್ ಆಪರೇಟೆಡ್ ಅಲ್ಲೂ ಇದೆ. ಬಟ್ ಇದ್ರಲ್ಲಿ ಏನು ಅಂದ್ರೆ ಹೆವಿ ಮಾಡ್ಲು. ಅದು ಇದು ಬೆಲ್ಟ್ 2 ಇಂಚ್ ಐತೆ, ಅದು 3 ಇಂಚ್ ಐತೆ. ಮಾಡ್ಲು ಬರುತ್ತೆ, ಅದು ಇದು ಬೆಲ್ಟ್ ಮಾಡ್ಲು. ಇದು ಡಿಫ್ರೆನ್ಸ್ ಇದೆ ಮ್ಯಾಮ್. ಇದನ್ನ ವುಡ್ ಚೀಪರ್ ಅಂತ ಕರಿತೀವಿ. ಇದನ್ನ ಏಂತಕ್ಕೆ ಯೂಸ್ ಮಾಡ್ತಾರೆ ರೈತರು ಅಂದ್ರೆ ಡಿಕಂಪೋಸಿಷನ್, ಲೈಕ್ ಗೊಬ್ಬರ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನಾವು ಅಡಿಕೆ ಮೊಟ್ಟೆ, ಕಾಯಿ ಮೊಟ್ಟೆ, ಗರಿ ಮೊಟ್ಟೆ, ಕಾಯಿ ಸಿಲ್ದಿರೋ ಚಿಪ್ಪೆ, ಮತ್ತೆ ಬಾಳೆಗೊನೆ, ರೇಷ್ಮೆ ಕಡ್ಡಿಗಳು, ಕೊಂಬೆಗಳು, ಇದನ್ನೆಲ್ಲ ಪುಡಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇದರಿಂದ ಏನ್ ಯೂಸ್ ಆಗುತ್ತೆ ಅಂದ್ರೆ ಅವರು ಅಲ್ಲೇ ಗೊಬ್ಬರ, ಈಗ ತೆಂಗಿನ ಗರಿಗಳೆಲ್ಲ ಒಣಗಿ ಅಲ್ಲೇ ಬಿದ್ದಿರ್ತಾರೆ. ಅದನ್ನ ಮೊದ್ಲು ಏನ್ ಮಾಡ್ತಾರೆ ರೈತರು, ಸುಟ್ಟಾಕೋರು. ಇಲ್ಲ ಟ್ರ್ಯಾಕ್ಟರ್ ಆಪರೇಟೆಡ್ ಹೆವಿ ಶೆಡರ್ ಬರುತ್ತೆ, ಅದು ಕೊಡೋರು. ಅದೆಲ್ಲ ಕಾಸ್ಟ್ಲಿ ಆಗುತ್ತೆ. ಈಗ ನಾವು ಪೋರ್ಟೇಬಲ್ ಟೈಪ್ ಅಲ್ಲಿ ಇಂಜಿನ್ ಆಪರೇಟೆಡ್ ವುಡ್ ಚೀಪರ್ ನ ನಾವು ರೆಡಿ ಮಾಡಿದೀವಿ, ತರಿಸಿದೀವಿ. ಸೊ ಇದ್ರ ಮುಖಾಂತರ ಗೊಬ್ಬರ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದು ಮೇಡಮ್ ಈಗ ನೋಡ್ತಾ ಇದೀರಲ್ಲ, ಇದನ್ನೇ ನಾನು ವುಡ್ ಚೀಪರ್ ಹೇಳಿದ್ದು. ಇದು ಬಂದು 20 HP ಇಂಜಿನ್, ಹೆವಿ ಕೆಪಾಸಿಟಿ ಕೊಟ್ಟಿದೀವಿ. ಇದ್ರಲ್ಲೂ ಅಷ್ಟೇ ಕಾಯಿ ಮೊಟ್ಟೆ, ಗರಿ ಮೊಟ್ಟೆ, ಎಡೆ ಮೊಟ್ಟೆ ಏನ್ ಬೇಕಾದ್ರೂ ಹೊಡಿಬಹುದು. ಇದ್ರಲ್ಲಿ ನೋಡಿ ಗ್ರೀನ್ ಲೀವ್ಸ್ ಅಂದ್ರೆ ಹಸಿ ಇರೋದು, ಸ್ವಲ್ಪ ಹಸಿ ಇರೋಂಥದ್ದು 150 mm ವರೆಗೂ ಕಟಿಂಗ್ ಆಗುತ್ತೆ. ಡ್ರೈ ಇರೋಂಥದ್ದು 120 mm ವರೆಗೂ ಕಟಿಂಗ್ ಆಗುತ್ತೆ. ಮತ್ತೆ ಸೆಲ್ಫ್ ಸ್ಟಾರ್ಟ್, ಕೀ ಸ್ಟಾರ್ಟ್ ಕೊಟ್ಟಿದೀವಿ. ಟ್ರಾಲಿ ಬೇಸ್ ಟ್ರಾಲಿ ಕೊಟ್ಟಿದೀವಿ. ನೋಡ್ತಾ ಇದೀರಲ್ಲ ಕೀ ಸ್ಟಾರ್ಟ್. ಯಾಕಂದ್ರೆ ತುಂಬಾ ವಯಸ್ಸಾಗಿರೋರು ಇರ್ತಾರೆ, ಲೇಡೀಸ್ ಇರ್ತಾರೆ, ಅವ್ರಿಗೆ ರೀಕಾಯಿಲ್ ಎಳ್ದಿ ಕೈ ನೋವು ಬರುತ್ತೆ, ಪೈನ್ ಬರುತ್ತೆ, ಸ್ಟಾರ್ಟ್ ಆಗಲ್ಲ. ಹಾಗಾಗಿ ಈ ಇಂಜಿನ್ ಅಲ್ಲಿ ನಾವು ರೀಕಾಯಿಲ್ ಸ್ಟಾರ್ಟರ್ ಕೊಟ್ಟಿದೀವಿ. ಇಂಜಿನ್ ಸ್ಟಾರ್ಟ್ ಮಾಡಿ ತೋರಿಸ್ತೀವಿ ನೋಡಿ ರೀಕಾಯಿಲ್ ಅಲ್ಲಿ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತ. ಈಗ ನೋಡ್ತಾ ಇದೀರಲ್ಲ ಇಂಜಿನ್, ಇದು ಹೆವಿ ಪವರ್ ಇಂಜಿನ್. ಸೊ ಈ ಸೌಂಡ್ ಬರುತ್ತೆ. ಹೀಗಾಗಿ ಯಾವುದೇ ರೀತಿ ಕೊಂಬೆಗಳಾಗ್ಲಿ, ರೊಂಬೆಗಳಾಗ್ಲಿ ಏನೇ ಹಾಕಿದ್ರು ಚಾಪಿಂಗ್ ಪುಡಿ ಆಗುತ್ತೆ. ನಾವು ಡ್ರೈ ಐಟಮ್ಸ್ ಹಾಕಿದ್ರೆ ಪೌಡರ್ ತರ ಪುಡಿ ಆಗುತ್ತೆ. ವೆಟ್ ಐಟಮ್ಸ್ ಹಾಕಿದ್ರೆ 1 mm to 2 mm ಚಿಪ್ಪಿಂಗ್ ಆಗುತ್ತೆ. ಇದ್ರಲ್ಲಿ ಇದು ಲಾಂಚ್ ಮಾಡಿರೋ ನಾವೇ ನ್ಯೂ ಇಂಜಿನ್. ಇದು ಬೇರೆ ಯಾರ ಹತ್ರನೂ ಇಲ್ಲ, ಡೀಲರ್ಸ್ ಹತ್ರ. ಇದು ನಾವೇ ಫಸ್ಟ್ ತಂದಿರೋದು ಮ್ಯಾಮ್. ಇದು ಬಂದು ಮಿನಿ ಟ್ರ್ಯಾಕ್ಟರ್ ಅಂತಾನೆ ಕರಿತೀವಿ. ಇದ್ರನ್ನ ನಾವು ಕಲ್ಕಿ ಅಂತಾನು ಕರಿತೀವಿ. ಕಲ್ಕಿ ಅಂದ್ರೆ ನಿಮ್ಗೆ ಗೊತ್ತು, ಕುದುರೆ. ಅದ್ ಯಾವ ಸ್ಪೀಡ್ ಅಲ್ಲಿ ಹೋಗುತ್ತೆ ಆ ಸ್ಪೀಡ್ ಕೆಲಸನೇ ಈ ಗಾಡಿ ಮಾಡೋದು. ಇದು ಬಂದು ಮಿನಿ ಟ್ರ್ಯಾಕ್ಟರ್ 14 HP ಡೀಸೆಲ್ ಇಂಜಿನ್ ಮುಖಾಂತರ ಆಪರೇಟೆಡ್ ಆಗುತ್ತೆ. ಇದು 4 wheel ಡ್ರೈವ್. 4 wheel ಡ್ರೈವ್ ಏನಂದ್ರೆ ಫ್ರಂಟ್ ವೀಲ್ಗುನು ಸಪರೇಟ್ ಗೇರ್ ಬಾಕ್ಸ್, ರೇರ್ ವೀಲ್ಗುನು ಸಪರೇಟ್ ಗೇರ್ ಬಾಕ್ಸ್ ಕೊಟ್ಟಿದ್ದೀವಿ. ಎರಡಕ್ಕೂ ಪವರ್ ಜನರೇಟ್ ಆಗುತ್ತೆ. ಮತ್ತೆ ಇದಕ್ಕೆ ರಿವರ್ಸ್ ಗೇರ್ ಕೂಡ ಆಪ್ಷನ್ ಇದೆ. ಇದರಲ್ಲಿ ಸೆಲ್ಫ್ ಸ್ಟಾರ್ಟ್, ಕೀ ಸ್ಟಾರ್ಟ್ ಕೂಡ ಮಾಡಿದೀವಿ. ಇದು 4 wheel ಡ್ರೈವ್. ಇದು ಏನ್ ಪರ್ಪಸ್ ಯೂಸ್ ಆಗೋದು ರೈತರಿಗೆ ಅಂದ್ರೆ
ಕಲ್ಟಿವೇಶನ್ ಪರ್ಪಸ್ಗೆ. 4 ವೀಲ್ ಡ್ರೈವ್ ಎಂತಕ್ಕೆ ಬಿಟ್ಟಿದೀವಿ ಅಂದ್ರೆ ಕೆಲವು ನೀವು ಅವಾಗಲೇ ವೀಡ್ರುಗಳು ನೋಡಿದ್ವಿ, ಕೈಯಲ್ಲಿ ಹಿಡ್ಕೊಂಡು ಹೊಡಿತಾ ಇದ್ರು. ಸೊ ಇದನ್ನ ವಯಸ್ಸಾದವರಾಗ್ಲಿ ಹೆಣ್ಮಕ್ಳಾಗ್ಲಿ ಯಾರು ಬೇಕಾದ್ರೂ ಹೊಡಿಬಹುದು, ಕುತ್ಕೊಂಡು ಹೊಡಿಬಹುದು. ಅಷ್ಟು ವೈಬ್ರೇಷನ್ ಬರಲ್ಲ, ಯಾವ್ದೇ ರೀತಿ ಸ್ಲಿಪ್ ಆಗಲ್ಲ. ಮತ್ತೆ ಒಂದು 5 ಎಕರೆ 10 ಎಕರೆ ಇಟ್ಕೊಂಡಿರೋರು ಕುತ್ಕೊಂಡು ಒಂದ್ ದಿನಕ್ಕೆ ಕೆಲಸ ಮುಗಿಸ್ಬೋದು. ಮತ್ತೆ ಇನ್ನೊಂದ್ ಎಂತಕ್ಕೆ ಈ ಟ್ರ್ಯಾಕ್ಟರ್ ವಿಶೇಷತೆ ಅಂದ್ರೆ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ಗಳು ಹೋಗ್ದಿರೋ ಜಾಗದಲ್ಲಿ ಚಿಕ್ಕ ಟ್ರ್ಯಾಕ್ಟರ್ ಇದು ಹೋಗುತ್ತೆ. ಈಗ 3 ಅಡಿ ಸಾಲು 4 ಅಡಿ ಸಾಲಲ್ಲಿ ರೈತರು ಏನ್ ಮಾಡಿರ್ತಾರೆ, ತೆಂಗಿನ ಸಸಿ ಅಡಕೆ ಸಸಿ ಹಾಕಿರ್ತಾರೆ. ಆ ಜಾಗದಲ್ಲಿ ಚಿಕ್ಕ ಟ್ರ್ಯಾಕ್ಟರ್ ಹೋಗಲ್ಲ, ಆಗ ಚಿಕ್ಕ ಗಾಡಿ ಯೂಸ್ ಮಾಡ್ತಾರೆ. ಈಗ ಮಿನಿ ಟ್ರ್ಯಾಕ್ಟರ್ ಬಿಟ್ಟಿದ್ದಾರೆ, ಈ 3 ಅಡಿ 4 ಅಡಿ ಸಾಲಲ್ಲಿ ಹೋಗಿ ಕಲ್ಟಿವೇಶನ್ ಮಾಡ್ಕೊಂಡ್ಬಿಡ್ಲಿ ಅಂದ್ಬಿಟ್ಟು ಈ ಮಿನಿ ಟ್ರ್ಯಾಕ್ಟರ್ ಬಿಟ್ಟಿದೀವಿ. ಈಗ ನೋಡಿದ್ರಲ್ಲ, ಇದು ಡೀಸೆಲ್ ಇಂಜಿನ್ ಮುಖಾಂತರ ವರ್ಕ್ ಆಗೋದು. ಒಬ್ಬರೇ ಕುತ್ಕೊಂಡು ವಯಸ್ಸಾದವರಾಗ್ಲಿ ಯಾರಾದ್ರಾಗ್ಲಿ ಈ ತರ ಕಲ್ಟಿವೇಶನ್ ಪರ್ಪಸ್ಗೋಸ್ಕರ ಈ 4 ವೀಲ್ ಡ್ರೈವ್ ಮೂವ್ಮೆಂಟ್ ಮಾಡಿ. ಓಕೆ, ಸೊ ಸರ್ ಇದೇನು ಮ್ಯಾಮ್, ಇದನ್ನ ನಾವು ಮಲ್ಟಿ ಫಂಕ್ಷನ್ ವೀಡರ್ ಅಂತಾನೆ ಕರಿತೀವಿ. ಮಲ್ಟಿ ಫಂಕ್ಷನ್ ವೀಡರ್ ಏನು ಅಂದ್ರೆ ಈಗ ಸತ್ಯ ಹೊಡೆಯೋದು ಏನಂದ್ರೆ ಈ ಗ್ರಾಸ್ ಕಟ್ರು ಅಂತ ನಾನು ಹೇಳಿದ್ನಲ್ಲ, 10 ಬ್ರಷ್ ಕಟ್ರು ಮಾಡೋ ಕೆಲಸ ಇದೊಂದು ವೀಡ್ರು ಮಾಡುತ್ತೆ. ಯಾಕಂದ್ರೆ ಬ್ರಷ್ ಕಟ್ರುಗಳು ಒಬ್ಬ ಮನುಷ್ಯ ಒಂದು ದಿನಕ್ಕೆ 1 ಎಕರೆ 2 ಎಕರೆ ಮಾಡೋಷ್ಟರಲ್ಲಿ ತುಂಬಾ ಸುಸ್ತಾಗೋಯ್ತಾರೆ. ಈ ಒಂದು ವೀಡ್ರು 1 ಎಕರೆ 1.5 ಎಕರೆ ಕಂಪ್ಲೀಟ್ ಮಾಡ್ತಾರೆ, ಅದು ಕೇವಲ 1 ಲೀಟರ್ ಪೆಟ್ರೋಲ್. ಮಲ್ಟಿ ಫಂಕ್ಷನ್ ಎಂತಕ್ಕೆ ಅಂತ ಕರಿತೀವಿ ಅಂದ್ರೆ ಇದರಲ್ಲಿ ಸತ್ಯ ಹೊಡೆಯೋ ಮಿಷಿನ್ ಕೂಡ ಯೂಸ್ ಮಾಡಬಹುದು, ನೇಗ್ಲು ಕೊಡ್ತೀವಿ, ಮತ್ತೆ ಕಲ್ಟಿವೇಶನ್ ಬ್ಲೇಡ್ ಕೊಡ್ತೀವಿ. ನಾನು ವೀಡ್ರುಗಳು ತೋರಿಸ್ತಲ್ಲ, ಆ ವೀಡ್ರು ಬ್ಲೇಡ್ ಕೂಡ ಇದಕ್ಕೆ ಯೂಸ್ ಮಾಡಬಹುದು. ಆ ಅಟ್ಯಾಚ್ ಬಂದ್ಬದೆ. ಮತ್ತೆ ಅದಕ್ಕೆ ಸೆಂಟ್ರೋಗೆ ಪಾತಿ ಮಾಡ್ಕೊ ಬರೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದನ್ನ ಮಲ್ಟಿ ಫಂಕ್ಷನ್ ವೀಡ್ರು, ಒಂದೇ ಇಂಜಿನ್ ಒಂದೇ ಗೇರ್ ಬಾಕ್ಸ್ ಅಲ್ಲಿ ಈ 3 ಇಕ್ವಿಪ್ಮೆಂಟ್ಸ್ ಗಳನ್ನು ಹಾಕೊಂಡು ಯೂಸ್ ಮಾಡಬಹುದು. ಇದು ಮಲ್ಟಿ ಫಂಕ್ಷನ್ ವೀಡ್ರು. ನೆಕ್ಸ್ಟ್ ಸ್ಟಬಲ್ ಮೋರ್ ಅಂತ ಹೇಳಿದ್ನಲ್ಲ, ನಮ್ಮಲ್ಲಿ ಸ್ಟಬಲ್ ಮೋರ್ ಅಲ್ಲಿ ಅಷ್ಟೇ 2 ತರ ಕ್ವಾಲಿಟಿ ಇದೆ. ಒಂದು 7 HP ಇಂಜಿನ್, ಒಂದು 8 HP ಇಂಜಿನ್. 7 HP ಇಂಜಿನ್ ಬಂದು 2 ಅಡಿ ಸಾಲಲ್ಲಿ ಹೊಡಿತಾರೆ, ಇದು ಬಂದು 8 HP ಬಂದು 3 ಅಡಿ ಸಾಲು. ಸ್ಟಬಲ್ ಮೋರ್ ಎಂತಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಈಗ ಗಾರ್ಡನ್ ಏರಿಯಾಗಳಿರ್ತದೆ, ಅಲ್ಲಿ ಹುಲ್ಲುಗಳು ಬೆಳೆದಿರ್ತದೆ, ಅಥವಾ ತೋಟದಲ್ಲಿ ಹುಲ್ಲು ಬೆಳೆದಿರ್ತದೆ. ಬ್ರಷ್ ಕಟ್ರುಗಳು ಯೂಸ್ ಮಾಡದಿರೋ ಜಾಗದಲ್ಲಿ ಸ್ಟಬಲ್ ಕರ್ ಯೂಸ್ ಮಾಡ್ತಾರೆ. ಇದು ಅಷ್ಟೇ, ಬ್ರಷ್ ಕಟ್ರು ತುಂಬಾ ವಯಸ್ಸಾದವರು ವೈಬ್ರೇಷನ್ ಬರುತ್ತೆ ಅಥವಾ ಶೇಕಿಂಗ್ ಆಗುತ್ತೆ, ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳ್ತಾರಲ್ಲ, ಇದು ಬಂದು ಆಟೋಮೆಟಿಕ್ ರನ್ ಆಗೋದು. ಜಸ್ಟ್ ಇಂಜಿನ್ ಆನ್ ಮಾಡ್ಬಿಟ್ಟು ಗೇರ್ ಹಾಕಿದ್ರೆ, ಮೂವಿಂಗ್ ಬ್ಲೇಡ್ ಇದೆಲ್ಲ ಗೇರ್ಗಳು ಆನ್ ಮಾಡಿದ್ರೆ ಆಟೋಮೆಟಿಕ್ ರನ್ ಆಗುತ್ತೆ. ನಾವು ಹಿಡ್ಕೋಬೇಕು, ಹ್ಯಾಂಡಲ್ ಮಾಡ್ಬೇಕು ಆತರ ಏನಿಲ್ಲ. ರೊಟೇಷನ್ ಕೂಡ 360 ಡಿಗ್ರಿ ಅಲ್ಲೇ 2 ಕ್ಲಚ್ ಬರುತ್ತೆ, ಇದ್ರಲ್ಲೇ ಕ್ಲಚ್ ಬರುತ್ತೆ ಮೇಡಮ್. ಲೆಫ್ಟ್ ಕ್ಲಚ್ ಆನ್ ಮಾಡಿದ್ರೆ ಲೆಫ್ಟ್ ಟರ್ನ್ ಆಗುತ್ತೆ, ರೈಟ್ ಕ್ಲಚ್ ಆನ್ ಮಾಡಿದ್ರೆ ರೈಟ್ ಟರ್ನ್ ಆಗುತ್ತೆ. ಆ ರೀತಿ ಯೂಸ್ ಮಾಡಬಹುದು. ಸೊ ಇದು 360 ಡಿಗ್ರಿ ಟರ್ನ್ ಆಗುತ್ತೆ. ಪವರ್ ವೀಡು ಇದು ಕೂಡ ಸೇಮ್ ಸ್ಪೆಸಿಫಿಕೇಶನ್ ಇರುತ್ತೆ, ಬಟ್ ಇದು 3 ಫೀಟ್ ಬರುತ್ತೆ ವಿಡ್ತ್, ಇದು ಬಂದು 2 ಫೀಟ್ ಬರುತ್ತೆ. ಇದು ಎರಡೇ ಮೇಡಮ್ ಇದ್ರಲ್ಲಿ ಡಿಫರೆನ್ಸ್. ಮ್ಯಾಮ್, ಇದನ್ನ ನಾವು ಡಬಲ್ ಸಸ್ಪೆನ್ಷನ್ ಪವರ್ ವೀಡರ್ ಅಂತ ಕರಿತೀವಿ. ಇದು ಬಂದು 9 HP ಕೆಪಾಸಿಟಿ. 9 HP ಪೆಟ್ರೋಲ್ ಅಲ್ಲೇ 9 HP. ನಾವು 7 HP ಪೆಟ್ರೋಲ್ ನೋಡ್ಕೊ ಬಂದಿದೆ. ಅದೇ ತರ ಇದು 9 HP ಪೆಟ್ರೋಲ್ ಇಂಜಿನ್, 9 HP ಹೆವಿ ಗೇರ್ ಬಾಕ್ಸ್ ಬರುತ್ತೆ, ಹಾಗೂ ATV ಟೈರ್ಸ್ ಬರುತ್ತೆ, ದಪ್ಪ ಟೈರ್. ಈ ದಪ್ಪ ಟೈರ್ ಇಂದ ಏನು ಯೂಸೇಜ್ ಅಂದ್ರೆ ರೈತರಿಗೆ ವಾಲ್ ಅಲ್ಲ, ಲೈಕ್ ಸ್ಟೇಬಲ್ ಇರ್ತದೆ, ಗ್ರೌಂಡ್ ಇದು ಕ್ಲಿಯರೆನ್ಸ್ ಗೆ ಸ್ಟೇಬಲ್ ಇರ್ತದೆ, ಆ ರೀತಿ ವಾಲ್ ಅಲ್ಲ. ಮತ್ತೆ ಇದ್ರಲ್ಲಿ ಡಬಲ್ ಸಸ್ಪೆನ್ಷನ್ ಬರುತ್ತೆ, 3 ವೀಲ್ಸ್ ಬರುತ್ತೆ, ಹೆಡ್ ಲೈಟ್ ಮಾಡಲ್ ಇದೆ. ಇದು ತುಂಬಾ ಹೆವಿ ಗಾಡಿ ಅಂತಾನೆ ಕರಿತೀವಿ. ಇದನ್ನೆಲ್ಲ 5 ಎಕರೆ 6 ಎಕರೆ ಇರೋರು ಯೂಸ್ ಮಾಡ್ತಾರೆ. ಮತ್ತೆ ವೈಬ್ರೇಷನ್ ಕೂಡ ಇದ್ರಲ್ಲಿ ಕಮ್ಮಿ ಇರ್ತದೆ. ಪೆಟ್ರೋಲ್ ಇಂಜಿನ್ ಗಳು ಎಲ್ಲದ್ರಲ್ಲೂ ನಮ್ಮಲ್ಲಿ ವೈಬ್ರೇಷನ್ ಕಮ್ಮಿ ಇರ್ತದೆ. ಇದನ್ನ ನಾವು ಮೂವ್ಮೆಂಟ್ ಮಾಡಿ ತೋರಿಸ್ತೀವಿ ನೋಡಿ. ಇರಲ್ಲ, ಇದು ನೋಡೋದಕ್ಕೆ ತುಂಬಾ ಹೆವಿ ಬರುತ್ತೆ. ಮುಂದೆ ಹೆಡ್ ಲೈಟ್ಸ್ ಇದೆ, ಹೆಡ್ ಲೈಟ್ಸ್ ನೋಡ್ತಾ ಇದೀರಾ. ಹಿಂದೆ 2 ಡಬಲ್ ಸಸ್ಪೆನ್ಷನ್ ಬರುತ್ತೆ, ಹಾಗೂ 2 ಗೇರ್ ಮುಖಾಂತರ ಇದು ವರ್ಕ್ ಆಗುತ್ತೆ. ರಿವರ್ಸ್ ಗೇರ್ ಬರುತ್ತೆ, ಎಕ್ಸಿಲೇಟರ್ ಆನ್ ಅಂಡ್ ಆಫ್ ಸ್ವಿಚ್ ಎಲ್ಲ ಲೈಟ್ ಅಲ್ಲೇ ಬರುತ್ತೆ. ಡಬಲ್ ಹೆಡ್ ಲೈಟ್ಸ್ ಕೂಡ ಇದೆ, ಹೆವಿ ಗೇರ್, ATV ಟೈರ್ಸ್ ಕೂಡ ನೋಡ್ತಾ ಇದೀರಾ. ನಿಮ್ ಲೊಕೇಶನ್ ಹೇಳಿ. ನಮ್ ಲೊಕೇಶನ್ ಬಂದು ನಮ್ಮ ಆಫೀಸ್ ಇರೋದು ನಾಗರಬಾವಿ ಮಲತಳಿ RTO ಆಫೀಸ್ ರೋಡ್, ಮುದ್ದಿನಪಾಳ್ಯ 41 KA 41 ಅಂತ RTO ಆಫೀಸ್ ರೋಡ್ ಅಲ್ಲೇ ನಮ್ದಿರೋದು. ನಮ್ಮ ಆಫೀಸ್ ನೇಮ್ ಪ್ರಕೃತಿ ಆಗ್ರೋ ಇಂಪ್ಯಾಕ್ಟ್ಸ್ ಅಂತ, ಹಾಗೂ ಶ್ರೀ ದುರ್ಗಾ ಅಗ್ರಿಟೆಕ್. ಇದೆರಡು ನಮ್ದೇ ಬ್ರ್ಯಾಂಡು, ನಮ್ದೇ ಬ್ರಾಂಚು. ನೀವು ಈ ಮಿಷಿನ್ ರೈತರುಗಳು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡೋದಿರ್ಲಿ, ಯಾವುದೇ ರೀತಿ ನಮ್ಗೆ ಕೇವಲ ಫೋನ್ ಮಾಡಿದ್ರು ಕೂಡ ನಾವೇ ಸಪ್ಲೈ ಮಾಡ್ತೀವಿ. ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕೂಡ ಇದೆ ನಮ್ಮಲ್ಲಿ ಮಿಷಿನ್ ಪರ್ಚೇಸ್ ಮಾಡೋರಿಗೆ. ಫೋನ್ ಕಾಂಟ್ಯಾಕ್ಟ್ ಮುಖಾಂತರನೂ ಪರ್ಚೇಸ್ ಮಾಡಬಹುದು. ನಮ್ಮ ನಂಬರ್ ಬಂದು 7795778879. ಸೊ ವೀಕ್ಷಕರೇ, ನೀವೇ ನೋಡಿದ್ರಿ ಅಲ್ಲ, ಇಲ್ಲಿನ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ನಮ್ಮ ರೈತರಿಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ. ಹಾಗಿದ್ರೆ ತಡ ಯಾಕೆ ಮಾಡ್ತೀರಾ? ಆದಷ್ಟು ಬೇಗ ನಿಮಗ್ ಗೊತ್ತಿರೋ ರೈತರಿಗೆ ಈ ಮಾಹಿತಿಯನ್ನ ತಿಳಿಸಿ ಆದಷ್ಟು ಬೇಗ ಇಲ್ಲಿನ ಪರ್ಚೇಸ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.